ನಮಸ್ಕಾರ ದೇವಿ. ವಿಶ್ವರತ್ನ, ಭಾರತ ರತ್ನ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಕ್ಕೆ ನಮನವನ್ನು ಸಲ್ಲಿಸಿ ಇದೇ ತಿಂಗಳು 28 ವಿಜಯಪುರ ಜಿಲ್ಲೆಯನ್ನು ಒಂದು ಬಂದ್ ಕರೆಯನ್ನು ಕೊಡಲಾಗಿದೆ. ಆದ ಕಾರಣ ಯಾಕೆ ನಾವು ಬಂದ್ ಮಾಡ್ತಾ ಇದ್ದೀವಪ್ಪ ಅಂತಂದರೆ, ಈ ಭಾರತ ದೇಶದ ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಅವರು ಒಂದು ಅಂಬೇಡ್ಕರ್ ಅಂತ ಒಂದು ಹರಿನಾಲಿಗೆಯನ್ನು ಬಿಟ್ಟಿದ್ದಾರೆ. ಆದ ಕಾರಣ ಈ ವಿಜಯಪುರ ಜಿಲ್ಲೆಯನ್ನು ನಾವು ಬಂದ್ ಕೊಡ್ತಾ ಇದ್ದೀವಿ. ಆ ಬಂದ್ ಕೊಡುವಂಥ ಯಶಸ್ವಿ ಆಗಬೇಕಾಗಿದೆ. ಯಾಕೆ ಯಶಸ್ವಿ ಆಗಬೇಕಾಗಿದೆ ಅಂದರೆ, ಈಗ ಪ್ರಗತಿಪರ ಸಂಘಟನೆಗಳು, ಚಿಂತಕರು, ಆಮೇಲೆ ಕಾರ್ಮಿಕರು, ಬಡ ಜನಗಳು ಬರ್ತಿರ್ತಾರೆ, ಬೇರೆ ಬೇರೆ ಹಳ್ಳಿಯಿಂದ ಬರ್ತಿರ್ತಾರೆ. ಶಾಂತ ರೀತಿಯಿಂದ ಸಿದ್ದೇಶ್ವರ ಗುಡಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಅವರಿಗೆ ಶಾಂತ ರೀತಿಯಿಂದ ಪ್ರತಿಭಟನೆ ಆಗಬೇಕು. ಅದನ್ನು ಯಶಸ್ವಿಗೊಳಿಸ್ಬೇಕಾಗ್ಯದ. ಯಾಕೆ ಯಶಸ್ವಿಗೊಳಿಸ್ಬೇಕಾಗ್ಯದಪ್ಪ ಅಂದ್ರೆ, ಯಾವುದೋ ದಾಂಧೆಗಳಾಗಬಾರ್ದು, ಕಲ್ಲು ಹೊಡಿಬಾರ್ದು, ಬಸ್ಗಳ ಮೇಲೆ ಕಲ್ಲು ಹೊಡಿಬಾರ್ದು, ಬೇರೆ ಅಮಾಯಕರನ್ನ ಬಲಿಪಶು ಮಾಡಬಾರ್ದು, ಜನರಿಗೆ ತೊಂದರೆ ಮಾಡಬಾರ್ದು. ಬೇರೆ ಹಳ್ಳಿಯಿಂದ ಜನ ಬರ್ತಿರ್ತಾರೆ, ದವಾಖಾನೆ ಬರ್ತಿರ್ತಾರೆ, ಅಂಥ ಅಮಾಯಕರು ಯಾರಿಗೆ ಅಡ್ಡ ಮಾಡಬಾರ್ದು. ಅದಕ್ಕೆ ಶಾಂತ ರೀತಿಯಿಂದ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸ್ಬೇಕಂತಂದು ನಾನು ಈ ಮೀಡಿಯಾ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಪರಶುರಾಮ್ ಚಲವಾದಿ, ಭೀಮ್ ಸರ್ಕಾರ ಸಂಘಟನಾ ಸಂಸ್ಥಾಪಕರು, ವಿಜಯಪುರ. ಜೈ ಭೀಮ್, ಜೈ ಭಾರತ್. ಓಕೆ. ಅಮಿತ್ ಶಾ ಅವರು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಏನು ಮಾತುಗಳನ್ನು ಹೇಳಿದ್ದಾರೆ, ಅದರ ಸಲುವಾಗಿ ದಿನಾಂಕ 28/12/2024 ಬಿಜಾಪುರಾದ್ಯಂತ ಬಂದ್ ಕರೆಯನ್ನು ಘೋಷಣೆ ಮಾಡಲಾಗಿದೆ. ಅದೇ ರೀತಿಯಾಗಿ ಎಲ್ಲ ಸಂಘಟನೆಗಳು ಹಾಗೂ ಮಹಿಳಾ ಸಂಘಟನೆಗಳು, ಕಾರ್ಮಿಕರು ಪ್ರತಿಯೊಬ್ಬರು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿ ಅತ್ಯಂತ ಶಾಂತ ರೀತಿಯಾಗಿ ಈ ರ್ಯಾಲಿಯನ್ನು ಸಿದ್ದೇಶ್ವರ ದೇವಸ್ಥಾನದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದವರೆಗೆ ರ್ಯಾಲಿ ತೆಗೆದುಕೊಂಡು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿತ ಕೇಳ್ಕೊಳ್ತೀನಿ. ಸೋಮಶೇಖರ್, ಭೀಮ್ ಸರ್ಕಾರ ನಗರ ಅಧ್ಯಕ್ಷರು. ಇನ್ನೊಂದು ಸರಿ